ರಾಜಣ್ಣ ಡಿಕೆಶಿ ಪದೇ ಪದೇ ಭೇಟಿಯ ಹಿಂದಿದೆ ಒಂದು ಬಿಗ್ ಸೀಕ್ರೆಟ್. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಶುರುವಾಗಿದೆ ಫೈಟ್. ಡಿಕೆಶಿ ರಾಜಣ್ಣ ಭೇಟಿ ಹಿಂದೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಕಣ್ಣು. ರಾಜಣ್ಣ ಡಿಸಿಎಂ ಡಿಕೆಶಿ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್. ಕಳೆದ ಫೆಬ್ರವರಿಯಿಂದಲೂ ಕೂಡ ಈ ಫೈಟ್ ನಡೀತಾನೆ ಇದೆ. ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಗೆ ತಮ್ಮ ಸಂಬಂಧಿನ ಕರ್ಕೊಂಡು ಬರೋದಕ್ಕೆ ಡಿಕೆಶಿ ಪ್ರಯತ್ನ ಪಡ್ತಾ ಇದ್ದಾರೆ. ರಾಜಣ್ಣ ಮತ್ತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಡಿಕೆಶಿ ಆಪ್ತರಿಗೆ ಬಿಟ್ಟುಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಜಣ್ಣ ಒಪ್ಪಿಲ್ಲ. ಇದೇ ವಿಚಾರಕ್ಕೆ ರಾಜಣ್ಣ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್. ಬೆಳ್ಳಿ ಪ್ರಕಾಶ್ ಅವಧಿ ಮುಗಿತಾ ಇದ್ದಂತೆ ಆಪ್ತರನ್ನ ಮಾಡೋದಕ್ಕೆ ಡಿಕೆಶಿ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಡಿಕೆಶಿಗೆ ರಾಜಣ್ಣ ಸವಾಲ್ ಹಾಕಿದ್ದಾರೆ. ಅದು ಹೇಗೆ ಮಾಡ್ತೀರಾ ನೋಡ್ತೀನಿ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಪದೇ ಪದೇ ರಾಜಣ್ಣನ ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಸಹಕಾರ ಇಲಾಖೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಇದೆ. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮತ್ತೊಂದು ಸಲ ರಾಜಣ್ಣ ವರ್ಸಸ್ ಡಿಕೆಶಿ ಫೈಟ್ ಇದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ. ಆನಂದ್, ರಾಜಣ್ಣ ಮತ್ತು ಡಿಕೆಶಿ ನಡುವೆ ಫೈಟ್ ನಡೀತಾ ಇರೋದು ಇದೇ ಮೊದಲಲ್ಲ, ಆದ್ರೆ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಇದು? ರಾಜ್ಯದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಆಯ್ಕೆ ಮಾಡಬೇಕಾಗಿರತಕ್ಕಂತ ಈ ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ಬೆಂಬಲ ಜೊತೆಗೇನೆ ಅಪೆಕ್ಸ್ ಬ್ಯಾಂಕ್ ತಮ್ಮ ಪ್ರಾಬಲ್ಯವನ್ನ ಮುಂದುವರಿಸಬೇಕು ಅಂತ ರಾಜಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾಗ್ತಕ್ಕಂಥ ಮತ್ತು ಇಲ್ಲದೆ ಅವರ ಬೆಂಬಲಿತರು ಅಧ್ಯಕ್ಷರಾಗ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಸಿದ್ಧ ಆಗ್ತಾ ಇದೆ. ಆದರೆ ಈ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಸ್ ರವಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಬೆಳ್ಳಿ ಪ್ರಕಾಶ್ ಅವರನ್ನ ಕೆಳಗಿಳಿಸಿ ಅಧ್ಯಕ್ಷರು ಮಾಡುವಂತ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಟೀಮ್ ಮಾಡಿತ್ತು. ಆದ್ರೆ ಅದಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆಯನ್ನ ಅಂದು ಸಹಕಾರ ಸಚಿವರಾಗಿದ್ದಂತ ರಾಜಣ್ಣ ಅವರು ನೀಡಿರಲಿಲ್ಲ. ಹಾಗಾಗಿ ಬಿಜೆಪಿ ಶಾಸಕರಾಗಿದ್ದಂತ ಬೆಳ್ಳಿ ಪ್ರಕಾಶ್ ಅವರು ಅಲ್ಲಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ರು. ಅವರು ಮಾಜಿ ಶಾಸಕರಾದ್ರೂ ಕೂಡ ಅವರು ಅಲ್ಲೇ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಈಗ ಅವಧಿ ಮುಕ್ತಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಸ್ ರವಿ ಅವರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ವಿರೋಧವನ್ನ ತೀವ್ರವಾಗಿ ಮುಂದುವರಿಸಿರ್ತಕ್ಕಂಥ ರಾಜಣ್ಣ ಮತ್ತು ಅವರ ಟೀಮ್ ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಕೈ ಮೇಲಾಗದಾಗೆ ನೋಡುವಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಬಾರಿ ಸಹಕಾರ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಇರುವಂತಹ ಕಾರಣಕ್ಕಾಗಿ ತಮಗೆ ಪೂರಕವಾಗಿರ್ತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ರಾಜಣ್ಣ ಅವರ ಲೆಕ್ಕಾಚಾರ. ಹಾಗಾಗಿ ಅಪೆಕ್ಸ್ ಬ್ಯಾಂಕಿನ ಹುದ್ದೆ ಅಧ್ಯಕ್ಷ ಹುದ್ದೆ ಯಾವ ಕಾರಣಕ್ಕೂ ಡಿಕೆ ಶಿವಕುಮಾರ್ ಪಾಲಾಗದಂತೆ ತಡೆಯುವಂತ ಪ್ರಯತ್ನವನ್ನ ರಾಜಣ್ಣ ಮಾಡ್ತಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ರಾಜಣ್ಣ ಅವರ ಈ ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ರಾಜಣ್ಣ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಬೆಂಬಲ ನೀಡಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಎರಡನೇ ಬಾರಿ ಅಂದ್ರೆ ಭಾನುವಾರ ರಾತ್ರಿಯೂ ಕೂಡ ಭೇಟಿ ಮಾಡಿ ಮಾತುಕತೆ ಮಾಡಿರತಕ್ಕಂಥ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಮನವೊಲಿಸುವ ಪ್ರಯತ್ನ ಮಾಡೋದು ಕೂಡ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ನಾಯಕತ್ವ ಬದಲಾವಣೆ ಅಂತ ವಿಚಾರಗಳಲ್ಲಿ ಮತ್ತು ಕಳೆದ ಬಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರ ಆಯ್ಕೆ ಅಂದ್ರೆ ಅವ್ರನ್ನ ಬೆಳ್ಳಿ ಪ್ರಕಾಶ್ ಪದಚ್ಯುತಗೊಳಿಸುವ ಸಂದರ್ಭದಲ್ಲಿ ಎಸ್ ರವಿ ನಡೆದುಕೊಂಡ ರೀತಿಯ ಬಗ್ಗೆ ರಾಜಣ್ಣ ಅವರ ಆಕ್ಷೇಪ ಇದೆ. ಆ ಕಾರಣಕ್ಕಾಗಿ ಎಸ್ ರವಿನ ಅಧ್ಯಕ್ಷರು ಮಾಡ್ಲಿಕ್ಕೆ ರಾಜಣ್ಣ ಒಪ್ತಾ ಇಲ್ಲ. ಹಾಗಾಗಿ ಜಟಾಪಟಿ ಮುಂದುವರೆದಿದೆ. ಮುಖ್ಯಮಂತ್ರಿಗಳ ಬಳಿಯೇ ಈಗ ಸಹಕಾರ ಇಲಾಖೆ ಇರುವಂತ ಕಾರಣಕ್ಕಾಗಿ ಚುನಾವಣಾ ವೇಳಾಪಟ್ಟಿ ಪ್ರಕಟವೂ ಸೇರಿದ ಹಾಗೆ ಸಹಕಾರ ಇಲಾಖೆಯ ನಿರ್ದೇಶನವನ್ನ ತಮಗೆ ಬೇಕಾದಾಗೆ ಮಾಡ್ಕೋಬಹುದು ಅಂತಕ್ಕಂಥ ರಾಜಣ್ಣ ಅವ್ರ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಆಗಿರ್ತಕ್ಕಂಥದ್ದು ರಾಜಣ್ಣರ ಮನವೊಲಿಕೆಯ ಪ್ರಯತ್ನ ವಿಫಲವಾಗಿದೆ. ಮತ್ತು ಈ ವಿಚಾರದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಈಗ ಸರ್ಕಾರ ತೆಗೆದುಕೊಳ್ಳುತ್ತೆ, ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿರ್ತಕ್ಕಂಥ ಬ್ಯಾಟಿಂಗ್ ಅನ್ನು ಮಾಡ್ತಾ ಇರೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಭಾವನಾ, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.